ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ಜನ ಕೇಳಿದ್ರಿ ಅಲ್ವಾ ಕಟಿಂಗ್ ವಿಡಿಯೋ ಹಾಕಿ ಅಂತ ಹೇಳಿ. ಹಾಗಾಗಿ ಇವತ್ತು ಒಂದು ಬೋಟ್ ನೆಕ್ ಕಟಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ಕೇಲು, ಟೇಪು, ವೀಲ್ ಮಾರ್ಕರು ಮತ್ತು ಕತ್ರಿ, ಮಾರ್ಕಿಂಗ್ ಚಾಕ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಬ್ರು ಹೇಳ್ತಾರೆ ಟೇಪು ಸ್ಕೇಲ್ ಇದ್ದಂತೆ ನಾವು ಹಾಗೇ ಬ್ಲೌಸ್ ಇಟ್ಟು ಮಾರ್ಕ್ ಮಾಡ್ತೀವಿ ಅಂತ. ನಾನು ಮಾಡ್ತೀನಿ, ಬಟ್ ಶೋಲ್ಡರ್ ತೆಗೆಯೋವಂಥ ಟೈಮಲ್ಲಿ ನನಗೆ ಕಂಪಲ್ಸರಿ ಟೇಪ್ ಬೇಕೇ ಬೇಕು. ಇಲ್ಲ ಅಂತಂದರೆ ಏನಾದರೂ ಬ್ಲೌಸು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಸ್ಕೇಲು, ಟೇಪು ಮತ್ತು ಮಾರ್ಕಿಂಗ್ ಚಾಕು ಈ ಮೂರು ಕಂಪಲ್ಸರಿ ಬೇಕು. ಒಂದು ಪಕ್ಷ ವೀಲ್ ಮಾರ್ಕರ್ ಇಲ್ಲ ಅಂತಂದ್ರೂ ಸಹ ನಾನು ಕಟಿಂಗ್ ಮಾಡ್ತೀನಿ. ಬಟ್ ಈ ಮೂರು ಕಂಪಲ್ಸರಿ ನನಗೆ ಬೇಕಾಗುತ್ತೆ. ಬನ್ನಿ ಇವಾಗ ಬೋಟ್ ನೆಕ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಬೋಟ್ ನೆಕ್ ಕಟ್ ಮಾಡ್ತಾ ಇರೋದ್ರಿಂದ ಬೋಟ್ ನೆಕ್ಕಿನೇ ಅಳತೆಗೂ ಬಂದಿದೆ ಅಲ್ವಾ, ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಬೇಕಿದ್ರೆ ಇನ್ನೊಂದು ಯಾವ್ದಾದ್ರು ವೀಡಿಯೋದಲ್ಲಿ ಬೋಟ್ ನೆಕ್ನ ನಾರ್ಮಲ್ ಬ್ಲೌಸ್ನ ಇಟ್ಕೊಂಡು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ರಾ ಎಡ್ಜ್ಗೆ ಒಂದು ಲೈನ್ ಹಾಕ್ಕೊಂಡು 1/2 ಇಂಚು ಇನ್ನೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಅದು ವೇಸ್ಟ್ ಹತ್ರ ಸ್ಟಿಚಿಂಗಲ್ಲಿ ಹೋಗುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಯಾವಾಗಲೂ ನಾನು ನನ್ನ ಹಳೆ ಚಾನಲ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ನೋಡಿ, ಈ ರೀತಿ ಬ್ಲೌಸ್ ಇಟ್ಟಾಗ ಸೆಂಟರಲ್ಲಿ ಗ್ಯಾಪ್ ಬರಬಾರ್ದು. ಸೆಂಟರಲ್ಲಿ ಗ್ಯಾಪ್ ಬರ್ತಿದೆ ಅಂತಂದರೆ ಆಲ್ಮೋಸ್ಟ್ ಆ ಬ್ಲೌಸು ಅಳತೆ ಕರೆಕ್ಟಾಗಿರೋದಿಲ್ಲ. ನನಗೆ ಕೆಲವೊಂದು ಈ ರೀತಿ ಬ್ಲೌಸ್ ಬಂದಾಗ ನಾನು ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಅದು ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿ. ಏನಾಗುತ್ತೆ ಅಂತಂದರೆ ನಿಮಗೆ ಶೇಪು ನೀಟಾಗಿ ಕೂರೋದಿಲ್ಲ. ಫ್ರಂಟ್ ನಾವೇನು ಕಪ್ಪು ತೆಗೆದಿರ್ತೀವಲ್ವ ಅದು ಶೇಪು ಕರೆಕ್ಟಾಗಿ ಕೂರೋದಿಲ್ಲ, ಫುಲ್ಲು ಫ್ಲ್ಯಾಟ್ ಆಗಿಬಿಡುತ್ತೆ. ನೋಡಿ, ಗ್ಯಾಪ್ ಬರ್ತಿದೆ ಅಂತಂದರೆ ಆದಷ್ಟು ನೀವು ಈ ರೀತಿ ರಿಂಗ್ ಕಡೆಯಿಂದನೇ ಮೆಜರ್ಮೆಂಟ್ನ ತೊಗೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿಂದ ಎಲ್ಲ ತೊಗೊಳೋದಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಫುಲ್ ಬಸ್ಟು ನೀವು ತೊಗೊಳ್ಬೇಕಾಗತ್ತೆ. ಅಕಸ್ಮಾತ್ ಏನು ಗ್ಯಾಪ್ ಬರ್ತಿಲ್ಲ ಅಂತ ಅಂದರೆ ಉಕ್ಸ್ಪಟ್ಟಿ ಕಡೆಯಿಂದ ಮೆಜರ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಕ್ಸ್ಪಟ್ಟಿ ಕಡೆಯಿಂದನೇ ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ನೋಡಿ, ಇದು 9.25 ಬರ್ತಾ ಇದೆ. ನೋಡಿ, ಇದು ನೀವು ಬಾಡಿ ಮೆಜರ್ಮೆಂಟ್ ಏನಾದ್ರು ತೊಗೋತೀರಾ ಅಂತಂದರೆ 4ನೇ 1 ಭಾಗ ತೊಗೋತೀರಾ ಅಲ್ವಾ, ಅದೇ ರೀತಿಯಾಗಿ ನೋಡಿ ಇಲ್ಲಿ 9.25 ಬರ್ತಿದೆ ಅಲ್ಲ, 9.25 ಏನು ಬರುತ್ತೆ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು 2 ಇಂಚು ನೀವು 1.5 ಎಕ್ಸ್ಟ್ರಾ ಕ್ಲಾತ್ನ ಬಿಡ್ತೀರಾ ಸ್ಟಿಚಿಂಗ್ ಅಂತ ಹೇಳಿ 2 ಇಂಚ್ ಬಿಡ್ತೀರಾ ನೋಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ಲೈನ್ನ ತೊಗೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ 9 ಇಂಚ್ಗೆ ಹಾಕಿದೆ, ಮತ್ತು ಅದು 9.25 ಅಲ್ವ ಇದ್ದಿದ್ದು, ಹಾಗಾಗಿ ಮತ್ತೆ 1/4 ಇಂಚು ಹೆಚ್ಚಿಸ್ಕೊಂಡಿದ್ದೀನಿ ಅಷ್ಟೇ. ಮತ್ತು ವೇಸ್ಟ್ನು ಅಷ್ಟೇ ನಾರ್ಮಲಾಗಿ ಇದು ಗ್ಯಾಪ್ ಬರ್ತಿಲ್ಲ ಅಲ್ವಾ, ಹಾಗಾಗಿ ಈ ರೀತಿಯಾಗಿ ಇಟ್ಟು ನೋಡಿ ರೆಡಿ ಎಷ್ಟಕ್ಕೆ ಬೇಕು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಅಕಸ್ಮಾತ್ ನಾನು ಮೊದಲೇ ಹೇಳಿರೋ ಹಾಗೆ ಫ್ರಂಟ್ ಗ್ಯಾಪ್ ಬರ್ತಿದೆ ಬ್ಲೌಸು ಅಂತ ಅಂದರೆ ಫುಲ್ಲು ಸುತ್ತಳತೆ ಎಷ್ಟಿದೆ ನೋಡಿಕೊಂಡು 4ನೇ 1 ಭಾಗ ತೊಗೊಳ್ಬೇಕಾಗುತ್ತೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ನೋಡಿ, ನಾನು ಇಲ್ಲಿ 1/2 ಇಂಚು ಡಾಟ್ಗೆ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ ಲೈನ್ಗೆ ಅಂತ ಹೇಳಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಬ್ಲೌಸ್ಗಾದರೆ ನೀವು 1/2 ಇಂಚು ಡಾಟ್ ಹಿಡಿಬೇಕಾಗುತ್ತೆ. ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಡಾಟ್ ಎಲ್ಲ ತುಂಬ ಹಿಡಿಯೋದಕ್ಕೆ ಹೋಗಬಾರ್ದು. ಹಾಗಾಗಿ ನೋಡಿ, ಮೊದಲಿಗೆ ನೀವು ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸು ಯಾವ ಸೈಜ್ ಇದೆ ಅಂತ ನೋಡಿಕೊಂಡು ಫುಲ್ ಬಸ್ಟ್ ಎಷ್ಟಿದೆ ನೋಡಿಕೊಂಡು ಮೊದಲಿಗೆ ಇದಿಷ್ಟು ಮಾಡ್ಕೊಂಡ್ಮೇಲೆ ಈಗ ಲೆಂತು ನೋಡಿ, ನಾನಿಲ್ಲಿ ಮೇಲ್ಗಡೆ ಏನು ಸ್ಟಿಚಸ್ ಇದೆ ಅಲ್ಲಿಂದ ನೋಡಿ ಕೆಳಗಡೆ ಸ್ಟಿಚಸ್ವರೆಗ ಎಷ್ಟಿದೆ ರೆಡಿ ನೋಡ್ಕೊಳ್ತೀನಿ. ನೋಡಿ, 14 ಇಂಚ್ ಬರ್ತಾ ಇದೆ. ನಾನಿಲ್ಲಿ ಆಲ್ರೆಡಿ ವೇಸ್ಟ್ ಹತ್ರ ಸ್ಟಿಚಿಂಗ್ಗೆ ಅಂತ ಹೇಳಿ 1/2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಇಲ್ಲಿ, ಅದಕ್ಕೋಸ್ಕರ ಎಕ್ಸ್ಟ್ರಾ ರೆಡಿ ಏನು ಬರ್ತಿದೆ ಅದಕ್ಕೆ ಎಕ್ಸ್ಟ್ರಾ 1/2 ಇಂಚು ಸೇರಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಈಗ ನೀವೇನಾದ್ರು ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ರೆಡಿ ಎಷ್ಟು ಬರುತ್ತೆ ನೋಡಿಕೊಂಡು ಅದಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು 14.25 ಅಂದರೆ ಶೋಲ್ಡರ್ ಹತ್ರ 1/2 ಇಂಚು ಸ್ಟಿಚಿಂಗ್ ಸೇರಿ 14.25 ತೊಗೊಂಡಿದ್ದೀನಿ. ಕೆಳಗಡೆ 1/2 ಇಂಚ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಹಾಗಾಗಿ ಗೊತ್ತಾಗ್ತಿದೆಯಾ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ. ನೋಡಿ, 14.25. ಇವಾಗ
ಇದನ್ನು ಒಂದು ಲೈನ್ ಹಾಕೊಳ್ಳೋಣ. ಆದಷ್ಟು ನೀವು ಸ್ಕೇಲ್ನ ಯೂಸ್ ಮಾಡಿ. ಫಿನಿಶಿಂಗು ಬ್ಲೌಸ್ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಅಂದರೆ ಕಟ್ಟಿಂಗು ನೀಟಾಗಿ ಬರುತ್ತೆ, ಫಿನಿಶಿಂಗು ಅಷ್ಟೇ ಸ್ಟಿಚಿಂಗ್ ಟೈಮಲ್ಲಿ ಫಿನಿಶಿಂಗು ನೀಟಾಗಿ ಬರುತ್ತೆ. ನೆಕ್ಸ್ಟು ನೋಡಿ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಆದಷ್ಟು ನಿಮಗೇನಾದರೂ ಬ್ಲೌಸ್ ಕಾಟನ್ ಬ್ಲೌಸ್ಗಳು ಸುಕ್ಕಿಡ್ದಿರೋ ಥರ ಬ್ಲೌಸ್ ಅಳತೆಗೆ ಬಂದಿದ್ದರೆ ಆದಷ್ಟು ಐರನ್ ಮಾಡಿಕೊಂಡು ಇಟ್ಕೊಳ್ಳಿ ಆಯಿತಾ. ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಇದೇನಾಯ್ತು ಅಂತಂದರೆ ಸ್ವಲ್ಪ ಸ್ಟೋರೇಜ್ ಫುಲ್ಲಾಗಿ ಫೋನು ಆಫ್ ಆಗಿಬಿಟ್ಟಿತ್ತು. ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾನು ಮೊದಲೇ ಈ ರೀತಿ ನೀಟಾಗಿ ಇಟ್ಕೊಂಡೆ ಅಲ್ವಾ, ಈ ರೀತಿ ಇಟ್ಕೊಂಡು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ನೋಡಿ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಆ ಸ್ಟಿಚ್ಚಿಂಗ್ ಏನಿದೆ ಆ ಸ್ಟಿಚ್ಚಿಂಗಿಂದ ಈ ಸೈಡ್ ಸ್ಟಿಚ್ಚಿಂಗ್ಗೆ ನೋಡಿ 14 ಇಂಚ್ ಬರ್ತಾಯಿದೆ. ಇಲ್ಲಿ 1/2 ಇಂಚು ಮತ್ತು ಇಲ್ಲಿ 1/2 ಇಂಚು ಸ್ಟಿಚ್ಚಿಂಗ್ ಸೇರಿ 15 ಇಂಚು, ಅದರಲ್ಲಿ ಅರ್ಧ ಅಂದರೆ 7.5. ನೋಡಿ ನಾನಿಲ್ಲಿ 7.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚು ಕಡಿಮೆ ತೊಗೋಬೇಕು. 7.5 ಎಲ್ಲ ತೊಗೊಂಡ್ರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ 1/2 ಇಂಚು ಕಡಿಮೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ ನಿಮಗೆ ಇನ್ನೊಂದು, ಇದು ಕರೆಕ್ಟಾಗಿದೆ ಬ್ಲೌಸ್ ಅಲ್ವಾ, ಹಾಗಾಗಿ ಇಲ್ಲಿ ಸ್ಟಿಚ್ಚಿಂಗ್ ಏನಿದೆ 1/2 ಇಂಚು ಮೇಲ್ಗಡೆ ಕಟ್ಟಿಂಗ್ಗೆ ಅಂತ ಹೇಳಿ ಈ ರೀತಿ ಸೈಡ್ ತೊಗೊಂಡಿದ್ದೀವಲ್ವ. ಇವಾಗ ಇಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಲೈನ್ ಹಾಕ್ಕೊಂಡು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಕಾಲೆಲ್ಲ ತೊಗೊಳೋದಕ್ಕೆ ಹೋಗ್ಬೇಡಿ, ನಾರ್ಮಲ್ ಬ್ಲೌಸ್ ಥರ. ನೋಡಿ ಇಲ್ಲೂ ಅಷ್ಟೇ 1/4 ಇಂಚು ಸ್ವಲ್ಪ ಡೌನಿಂಗ್ಗೆ ತೊಗೊಂಡಿದ್ದೀನಿ. ಈ ರೀತಿ ತೊಗೊಳೋದ್ರಿಂದ ಬ್ಲೌಸು ಕಂಕ್ಳ ಹತ್ರ ಹಿಡ್ದಂಗೆ ಆಗೋದಿಲ್ಲ, ನೀಟಾಗಿ ಕೂರುತ್ತೆ, ಅದಕ್ಕೋಸ್ಕರ. ಇದಿಷ್ಟ ಆದಮೇಲೆ ಮತ್ತು ನೋಡಿ ಶೋಲ್ಡರು 2.25 ಬರ್ತಾಯಿದೆ, ಮತ್ತು 1/2 ಇಂಚು ಸ್ಟಿಚಸ್ಗೆ ಸೇರಿ 2.25. ನೋಡಿ 2.25 ಏನಿದೆ ಅದನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನಾವು ಬ್ಯಾಕ್ ಸೈಡು ಕ್ಯಾನ್ವಾಸ್ ಹಾಕೋದ್ರಿಂದ ರೆಡಿ ಎಷ್ಟು ಬೇಕೋ ಅಷ್ಟಕ್ಕೇ ಮಾರ್ಕ್ ಮಾಡ್ಕೊಳ್ಬೇಕು. ನೀವೇನಾದರೂ ಎಮ್ಮಿಂಗ್ ಪಟ್ಟಿ ಅಟ್ಯಾಚ್ ಮಾಡ್ತೀರಾ ಅಂತಂದರೆ 1/4 ಇಂಚು ಎಕ್ಸ್ಟ್ರಾ ನೆಕ್ ಹತ್ರ ಬಿಟ್ಕೊಳ್ಬೇಕಾಗತ್ತೆ. ನಾವಿಲ್ಲಿ 2.25 ಬಿಟ್ಕೊಂಡಿದ್ದೀವಲ್ವ, 3 ಇಂಚು ಬಿಟ್ಕೊಳ್ಬೇಕಾಗತ್ತೆ. ನೋಡಿ ಈ ಶೇಪು ಹೇಳಿದ್ದಾರೆ ಕಸ್ಟಮರು, ಹಾಗಾಗಿ ಕ್ಯಾನ್ವಾಸಲ್ಲಿ ನಾನು ಲಾಸ್ಟಲ್ಲಿ ಕಟ್ ಮಾಡ್ತೀನಿ, ನೆಕ್ಕೆಲ್ಲ ಕಟ್ ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ ಎಷ್ಟು ಬೇಕು ಡೀಪು ಅಂತ ಹೇಳಿ ಈ ರೀತಿ ಬ್ಲೌಸ್ನ ಸೆಂಟರ್ಗೆ ಇಟ್ಕೊಂಡು ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಇದೂ ಅಷ್ಟೇ ರೆಡಿ ನಾನು ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ರೆಡಿ ಎಷ್ಟಕ್ಕೆ ಬೇಕು ನೋಡಿಕೊಂಡು ಇಟ್ಕೊಳ್ತೀನಿ. ಇಲ್ಲ ಅಂತಂದರೆ ಎಮ್ಮಿಂಗ್ ಪಟ್ಟಿ ಏನಾದರೂ ಯೂಸ್ ಮಾಡ್ತೀರಾ ನಾರ್ಮಲಾಗಿ ಅಂತಂದರೆ 1/4 ಇಂಚು ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಬಿಟ್ಕೊಳ್ಬೇಕಾಗತ್ತೆ. ನೋಡಿ 4.25 ಬರ್ತಿದೆ ನೆಕ್ ಬಿಡ್ತು. ಇಲ್ಲೂ ಅಷ್ಟೇ ಡೌನಿಂಗು 4ನ ತೊಗೋತಾ ಇದ್ದೀನಿ ನಾನು. 4 ತೊಗೊಂಡು ಇಲ್ಲಿ ನಿಮಗೆ ಒಂದು ಅಂದಾಜು ಹೇಗೆ ಬರುತ್ತೆ ಅಂತ ಹೇಳಿ ಜಸ್ಟ್ ಹಾಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊಳ್ತೀನಿ ಆಯಿತಾ. ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊಳ್ತೀನಿ ನಾನು. ಇವಾಗ ಯಾವುದೇ ರೀತಿ ಇಲ್ಲಿ ಕಟ್ ಮಾಡೋಕ್ಕೆ ಹೋಗೋದಿಲ್ಲ. ನೋಡಿ ಇಲ್ಲಿ ಒಂದು 1/2 ಇಂಚ್ಗೆ ಒಂದು ಸ್ವಲ್ಪ ಕಡಿಮೆಗೆ ನಾನು, ಅಂದರೆ 1/4 ಇಂಚ್ಗಿಂತ ಜಾಸ್ತಿ ಮತ್ತು 1/2 ಇಂಚ್ಗಿಂತ ಸ್ವಲ್ಪ 1 ಪಾಯಿಂಟ್ ಕಡಿಮೆಗೆ ನೋಡಿ ನಾನು ಈ ರೀತಿ ಒಂದು ಸ್ಲೋಪ್ ತೊಗೋತಾ ಇದ್ದೀನಿ ಶೋಲ್ಡರ್ ಹತ್ರ. ಇವಾಗ ನೋಡಿ ಇದು ನಾನು ಮಾರ್ಕ್ ಮಾಡ್ಕೊಂಡಿರೋದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ನೋಡಿ, ಹಾರ್ಮೋಲು ಎಷ್ಟಿದೆ ಅಂತಲೂ ಹೇಳಿ ಈ ರೀತಿಯಾಗಿ ಬ್ಲೌಸ್ನ ಇಟ್ಕೊಂಡು ನೋಡ್ಕೊಳ್ಬೇಕಾಗತ್ತೆ. 8.25 ಬರ್ತಾಯಿದೆ ನೋಡಿ. ಇವಾಗ 8.25 ಬರ್ತಿದೆ ಅಲ್ವಾ, ನೀವು ಇಲ್ಲಿ 1/2 ಇಂಚು ಸ್ಟಿಚ್ಚಿಂಗ್ ಹೋಗುತ್ತೆ, ಇಲ್ಲಿ ಇಟ್ಕೊಂಡು ಚೆಕ್ ಮಾಡಬಾರ್ದು. ಇಲ್ಲಿ ಸ್ಟಿಚ್ಚಿಂಗ್ ಇಲ್ಲಿಗೆ ಬರುತ್ತಲ್ವ, ನಾವಿವಾಗ ಅಳತೆ ಮಾಡ್ಕೊಂಡಿದ್ದು ಬ್ಲೌಸಲ್ಲಿ ಸ್ಟಿಚ್ಚಿಂಗ್ ಮೇಲೇನೆ ಅಲ್ವಾ, ಹಾಗಾಗಿ ಈ ರೀತಿ ನೋಡಿ ಈ ರೀತಿ ಇಟ್ಕೊಂಡು ನೋಡ್ಕೊಳ್ಬೇಕು ಕರೆಕ್ಟಾಗಿದೆಯಾ ಅಂತ ಹೇಳಿ. ನೋಡಿ 8.25 ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ನೀವು ಕಟಿಂಗ್ ಮಾಡ್ಕೊಳ್ಬೇಕು. ನೀವೇನಾದ್ರೂ ಇದೆಲ್ಲ ಅಬ್ಸರ್ವ್ ಮಾಡದೆ ಹಾಗೆ ಕಟ್ಟಿಂಗ್ ಮಾಡಿಕೊಂಡ್ರೆ ಬ್ಲೌಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಇಲ್ಲೇನಾದರೂ ನಿಮಗೆ ಹೆಚ್ಚು ಕಡಿಮೆ ಬರ್ತಿದೆ ಅಂತಂದರೆ ಸ್ವಲ್ಪ ಶೋಲ್ಡರು ಅಥವಾ ಹಾರ್ಮೋಲ್ ಡೌನಿಂಗಲ್ಲಿ ಏನಾದರೂ ನೀವು
ಏನು ತಪ್ಪು ಮಾಡಿರ್ತೀರ ಆದಷ್ಟು ಅದನ್ನು ನೋಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಬೇಡಿ. ನೋಡಿ ನಾವು ಸ್ಟಿಚ್ ಮೇಲೆ ಅಳತೆ ತೊಗೊಂಡಿದ್ದೀವಲ್ವ, ಹಾಗಾಗಿ ಸ್ಟಿಚ್ ಎಲ್ಲಿ ಬರುತ್ತೋ ಅಲ್ಲೇ ಅಳತೆನ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಬೇಕು. ಇದಿಷ್ಟು ನೋಡಿಕೊಂಡು ನಂತರ ಅಷ್ಟೇ ಕಟ್ ಮಾಡ್ಕೊಳ್ಬೇಕು. ಇದೊಂದು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಆದಷ್ಟು ಈ ರೀತಿ ಹಾರ್ಮೋಲ್ ಚೆಕ್ ಮಾಡಿ ನಂತರ ಕಟ್ ಮಾಡ್ಕೊಳ್ಳಿ ಆಯಿತಾ. ನಾನಿವಾಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಯಾಕಂದರೆ ಒಂದೇ ವಿಡಿಯೋದಲ್ಲಿ ಫ್ರಂಟು ಮತ್ತು ಬ್ಯಾಕು, ಕ್ರಾಸ್ ಪಟ್ಟಿ, ಸ್ಲೀವು ಎಲ್ಲನೂ ಕೂಡ ಕಟ್ಟಿಂಗ್ ತೋರಿಸಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಬೋಟ್ನೆ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಜನ ಕೇಳ್ತೀರಾ ಅಕ್ಕ ಕಟ್ಟಿಂಗ್ ವಿಡಿಯೋ ಹಾಕಿ ಅಂತ ಹೇಳಿ. ನಾನು ಏನಕ್ಕೆ ಕಟ್ಟಿಂಗ್ ವಿಡಿಯೋ ಹಾಕಲ್ಲ ಅಂತ ಅಂದರೆ ಅದು ಸ್ವಲ್ಪ ಎಡಿಟಿಂಗ್ ಕೆಲಸ ತುಂಬ ಇರುತ್ತೆ, ಅದಕ್ಕೋಸ್ಕರ ಕಟ್ಟಿಂಗ್ ವಿಡಿಯೋ ಹಾಕಲ್ಲ. ಮತ್ತು ಅದು ಲಾಂಗ್ ವಿಡಿಯೋ ಇರುತ್ತಲ್ವ, ಒಂದೊಂದು ಸಲ ಏನಾಗುತ್ತೆ, ನನಗೆ ಎಷ್ಟೋ ಸಲ ಆಗಿದೆ ವೀಡಿಯೋಗಿಟ್ಟು ನನ್ನ ಪಾಡಿಗೆ ನಾನು ಕಟ್ಟಿಂಗ್ ಮಾಡಿರ್ತೀನಿ. ಆವಾಗ ಕೆಲವೊಂದು ಸಲ ಮಧ್ಯದಲ್ಲಿ ಸ್ಟೋರೇಜ್ ಫುಲ್ಲಾಗೋ ಅಥವಾ ಫೋನ್ ಬಂದು ಏನೋ ಒಂದಾಗಿ ಫೋನ್ ಆಫ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಕಟ್ಟಿಂಗ್ ವಿಡಿಯೋ ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ. ನೋಡಿ ಒಂದೊಂದು ನಾಚಾಕೊಳ್ತಾ ಇದ್ದೀನಿ, ಯಾಕಂದರೆ ಸ್ಟಿಚಿಂಗ್ ಮಾಡುವಂಥ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಹೇಳಿ. ನೋಡಿ ವೀಲ್ ಮಾರ್ಕರಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆದಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಂಥ ಟೈಮಲ್ಲಿ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಆಯಿತಾ. ಮತ್ತು ಟೇಪ್ ತಗೊಂಡೆಲ್ಲ ಮೆಷರ್ ಮಾಡಿಕೊಂಡು ಎರಡೆರಡು ಕೆಲಸ ಇರೋದಿಲ್ಲ, ಈಸಿಯಾಗಿ ಮಾಡ್ಕೊಳ್ಬೋದು. ಇದೇನು ನನಗೆ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ನಾನೇನು ವೀಲ್ ಮಾರ್ಕರ್ ಅಷ್ಟೊಂದೇನು ಯೂಸ್ ಮಾಡಲ್ಲ, ಬಟ್ ಇಟ್ಕೊಂಡಿರ್ತೀನಿ. ನೋಡಿ ಈ ರೀತಿಯಾಗಿ ವೀಲ್ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಆದಷ್ಟು ಈ ಮೆಥಡ್ ಯೂಸ್ ಮಾಡ್ತೀನಿ. ಈ ರೀತಿ ಡಾರ್ಕಲ್ಲಿ ಮಾರ್ಕಿಂಗ್ ಚಾಕಲ್ಲಿ ಈ ರೀತಿ ಮಾರ್ಕ್ ಮಾಡಿ ಒಂದು ಮೇಲ್ಗಡೆ ಟ್ಯಾಪ್ ಮಾಡಿದ್ರೆ ನೋಡಿ ಈ ರೀತಿ ಟ್ರೇಸ್ ಆಗಿರುತ್ತಲ್ವ, ಆವಾಗ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ನಾನು ಜಾಸ್ತಿ ಇದೇ ಮೆಥಡಲ್ಲೇ ಯೂಸ್ ಮಾಡೋದು. ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟ್ಗೆ ಲೈನಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವಾಗ್ಲೂ ಅಷ್ಟೇ ನೋಡಿ ಓಪನ್ ಸೈಡ್ ಏನಿದೆ ಅದು ನಮ್ಮ ಸೈಡು ಬರೋ ಹಾಗೆ ಇಟ್ಕೊಳ್ಬೇಕಾಗತ್ತೆ. ಆದಷ್ಟು ಲೈನಿಂಗ್ನು ಅಷ್ಟೇ ನೀಟಾಗಿ ಐರನ್ ಮಾಡಿಕೊಂಡು ನಂತರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀಟ್ ಫಿನಿಶಿಂಗ್ ಬರುತ್ತೆ ಬ್ಲೌಸ್ ಆಯಿತಾ. ಇದೆಲ್ಲನೂ ನೀವು ನಿಮಗೆ ಫಿನಿಶಿಂಗು ನಾವು ಕೂಡ ಪಕ್ಕಾ ಕೊಡಬೇಕು. ಶಾಪ್ಗಳಲ್ಲಿ ಯಾವ ರೀತಿ ಕೊಡ್ತಾರೆ ಆ ರೀತಿಯಾಗಿ ಫಿನಿಶಿಂಗ್ ಕೊಡಬೇಕು ಅಂತಂದರೆ ಈ ರೀತಿ ಚಿಕ್ಕ ಚಿಕ್ಕ ಪಾಯಿಂಟೆಲ್ಲನೂ ನೀವು ಫಾಲೋ ಮಾಡಬೇಕಾಗತ್ತೆ. ನೋಡಿ ನಾವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ರೆಡಿಗೆ ನಾನು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇದಕ್ಕೆ ಮತ್ತೆ ಟೇಪಲ್ಲೆಲ್ಲ ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ಇಲ್ಲಿ 3 ಸೈಡೂ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಇಲ್ಲಿಗೆ ನಾವು ಕ್ಯಾನ್ವಾಸ್ ಹಾಕ್ತೀವಲ್ವ, ಹಾಗಾಗಿ ರೆಡಿಗೆ ತೊಗೊಂಡಿದ್ದೀನಿ. ಫ್ರಂಟ್ ಎಮ್ಮಿಂಗ್ ಮಾಡೋದ್ರಿಂದ ನೋಡಿ ಇಲ್ಲಿಗೆ ಕ್ಯಾನ್ವಾಸ್ ಹಾಕ್ತೀವಲ್ವ, ನಾವು ಇಲ್ಲಿ 1/4 ಇಂಚು ಒಳಗಡೆ ತೊಗೊಳ್ಬೇಕು. ಯಾಕಂದರೆ ನಾವು ಫ್ರಂಟ್ ಪಾರ್ಟ್ನ ಎಮ್ಮಿಂಗ್ ಮಾಡೋದ್ರಿಂದ ಈ ರೀತಿ ತೊಗೊಳ್ಬೇಕು. ಇಲ್ಲೂ ಅಷ್ಟೇ ರೆಡಿ ಏನು ನಾಚ ಹೊಡ್ಕೊಂಡಿದ್ದೀವೋ ಅದಕ್ಕಿಂತ ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಫ್ರಂಟು ಡಾಟ್ ಬರುತ್ತಲ್ವ ಹಾರ್ಮೋಲ್ ಹತ್ರ, ಅದಕ್ಕೋಸ್ಕರ ಎಕ್ಸ್ಟ್ರಾ ನಾರ್ಮಲಾಗಿ 2 ಇಂಚು ಸ್ಟಿಚಿಂಗ್ಗೆ ಅಂತೇಳಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಿಷ್ಟಾದಮೇಲೆ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಇವಾಗ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಅಂದರೆ ಫ್ರಂಟ್ ನೋಡಿ ಈಗ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ನೀವು ಈ ರೀತಿ ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ಲಿಂದ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಬೇಡಿ. ಈ ರೀತಿ ಉಲ್ಟಾ ಮಾಡಿಕೊಂಡು ನೋಡಿ ಈ ರೀತಿ ಲೈನಿಂಗ್ ಕಡೆಯಿಂದನೇ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಡಾಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ನೋಡಿ ನಾನಿಲ್ಲಿ ಟೇಪಲ್ಲಿ ಮೆಷರ್ ಮಾಡಿ ತೋರಿಸ್ತೀನಿ ಎಷ್ಟಿದೆ ಡಾಟ್ ಪಾಯಿಂಟು ಅಂತ ಹೇಳಿ. ಸ್ಟಿಚಸ್ ಏನಿದೆ ರೆಡಿ ಸ್ಟಿಚ್ ಬಂದಿದೆ ಅಲ್ಲ, ಅಲ್ಲಿಗೇ ತೊಗೊಂಡಿದ್ದೀನಿ. 10 ಇಂಚು ಬರ್ತಾಯಿದೆ. ಶೋಲ್ಡರ್ ಹತ್ರ 1/2 ಇಂಚು ಎಕ್ಸ್ಟ್ರಾ 10ವರೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ
ಶೋಲ್ಡರ್ ಹತ್ರ 1/2 ಇಂಚ್ ಎಕ್ಸ್ಟ್ರಾ ಬೇಕಲ್ವ ಸ್ಟಿಚಿಂಗ್ಗೆ ಅಂತ ಹೇಳಿ 1/2 ಇಂಚು ಅಂದರೆ 10ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ನಾರ್ಮಲ್ ಬ್ಲೌಸ್ ಆದರೆ ಶೋಲ್ಡರ್ ಮಧ್ಯದಲ್ಲಿ ತೊಗೊಳ್ಬೇಕಾಗುತ್ತೆ ಡಾಟ್ ಪಾಯಿಂಟ್ನ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಒಳಗಡೆನೇ ತೊಗೊಳ್ಬೇಕು. ಈ ಸೈಡ್ ಹಾಕಿದ್ರೆ ಅಷ್ಟು ನೀಟಾಗಿ ಶೇಪ್ ಕೂರೋದಿಲ್ಲ. ಆದಷ್ಟು ಶೋಲ್ಡರಿಂದ ಇನ್ನೂ ಒಳಗಡೆ ಅಂದರೆ ನೆಕ್ ಹತ್ರ ಬರೋ ಥರ ನೋಡಿಕೊಂಡು ತೊಗೊಳ್ಳಿ. ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ನೋಡಿ ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ನೋಡಿ 4 ಇಂಚ್ ಬರ್ತಾ ಇದೆ. 4 ಇಂಚು ತುಂಬ ಕಡಿಮೆ ಆಯಿತು ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ ಇದು 1/4 ಇಂಚು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ನೀವು ಕಂಪಲ್ಸರಿ ತೊಗೊಳ್ಳೇಬೇಕು. ಬೋಟ್ ನೆಕ್ ಅಂತ ಇಲ್ಲ, ನಾರ್ಮಲ್ ಬ್ಲೌಸಲ್ಲಿ ಬೋಟ್ ನೆಕ್ಕಲ್ಲಿ ಕ್ಲೋಸ್ ನೆಕ್ಕಲ್ಲಿ ಯಾವುದಾದ್ರೂ ಅಷ್ಟೇ ಇದನ್ನು ನೀವು 1/4 ಇಂಚು ಎಕ್ಸ್ಟ್ರಾ ತೊಗೊಳ್ಳೇಬೇಕಾಗುತ್ತೆ. ನೋಡಿ ಇಲ್ಲಿಂದ ನನಗೆ ಇಲ್ಲಿ 4 ಇಂಚ್ ಏನು ತೊಗೊಂಡೆ ಅಲ್ವಾ, ಇದು ಸ್ವಲ್ಪ ಕಡಿಮೆ ಆಯಿತು ಅನಿಸ್ತು. ಹಾಗಾಗಿ ನೋಡಿ ನಾನಿಲ್ಲಿ ನೋಡಿ 4 ಇಂಚು ತೊಗೊಂಡ್ರೆ ತುಂಬ ಒಳಗಡೆಗೆ ಬಂದುಬಿಡುತ್ತೆ ಬ್ರೆಸ್ಟ್ ಪಾಯಿಂಟು. ಅದಕ್ಕೋಸ್ಕರ ನಾನಿಲ್ಲಿ ಒಂದು 4.25ಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಎಕ್ಸ್ಟ್ರಾ ರಿಂಗ್ ಪಟ್ಟಿಗೆ 1/4 ಇಂಚ್ ಬಿಟ್ಟಿದೆ ಅಲ್ವಾ, ಅದಲ್ಲದೆ 4.25ಗೆ ತೊಗೊಂಡಿದ್ದೀನಿ. ಅದು ಸೇರಿದ್ರೆ ನಿಮಗೆ 4ವರೆಗೆ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ನಮಗೆ ಡಾಟ್ ಪಾಯಿಂಟು ಸಿಕ್ತು ಆಯಿತಾ. ಇದಿಷ್ಟು ಆದಮೇಲೆ ಇವಾಗ ಡಾಟ್ ಲೆಂತು ನೋಡಿ ನಾರ್ಮಲ್ ಆದರೆ ಇಷ್ಟು ಬರುತ್ತೆ. ಇಷ್ಟು ಬಂದಾಗ ನಿಮಗೆ ಕಪ್ ಶೇಪು ನೀಟಾಗಿ ಕೂರೋದಿಲ್ಲ, ಸೈಡ್ಗೆ ಆಗಿಬಿಡುತ್ತೆ. ಆದಷ್ಟು ಬೋಟ್ ನೆಕ್ಗೆ ಈ ರೀತಿಯಾಗಿ ತೊಗೊಳ್ಳಿ. ಇವಾಗ ಡಾಟ್ ಲೆಂತು ಏನಿದೆ ನೋಡ್ಕೊಳ್ಳೋಣ. ಕೆಲವೊಬ್ಬರು ಈ ರೀತಿ ಎಲ್ಲ ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ತಾರೆ, ಇದು ರಾಂಗ್ ಆಯಿತಾ. ಈ ರೀತಿ ನೀವು ಫ್ರಂಟ್ ಲೆಂತ್ನ ತೊಗೊಳ್ಳೋದಕ್ಕೆ ಹೋಗಬೇಡಿ. ನೋಡಿ ಇವಾಗ ನಾವು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ, ಇಲ್ಲಿಂದ ಡಾಟ್ ಲೆಂತು ಎಷ್ಟಿದೆ ನೋಡ್ಕೊಳ್ಬೇಕು. ನೋಡಿ 3 ಇಂಚು ರೆಡಿ ಇದೆ ಅಂದರೆ 1/2 ಇಂಚು ಕ್ರಾಸ್ ಪಟ್ಟಿಗೆ ಸೇರಿ 3.5 ತೊಗೊಳ್ಬೇಕಾಗತ್ತೆ. ನೋಡಿ ಇಲ್ಲಿ 3.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ನೀವು ಫ್ರಂಟ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ನೋಡಿ ಈ ವಿಡಿಯೋ ನಾನು ಯಾವುದೇ ರೀತಿ ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ ಆಯಿತಾ, ತುಂಬ ನಿಧಾನಕ್ಕೆ ತೋರಿಸಿದ್ದೀನಿ. ನಿಮ್ಗೇನಾದರೂ ಅಕಸ್ಮಾತ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಇವಾಗ ಫ್ರಂಟ್ ಡೀಪ್ನ ನಾವು ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಯಾವಾಗಲೂ ಅಷ್ಟೇ ಈ ರೀತಿ ಬ್ಲೌಸನ್ನು ಇಟ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ ಆಯಿತಾ. ಕೆಲವು ಬೇರೆ ರೀತಿ ಕೂಡ ಮಾರ್ಕ್ ಮಾಡ್ತಾರೆ ಟೇಪ್ ಇಟ್ಟು ಬ್ಲೌಸ್ ಮೇಲೆ. ನನಗೆ ಈ ರೀತಿಯೇ ನಾನು ಯಾವಾಗಲೂ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನನಗಿದೆ ಕಂಫರ್ಟಬಲ್, ಹಾಗಾಗಿ ಈ ರೀತಿಯಾಗಿಯೇ ಇಟ್ಕೊಳ್ತೀನಿ. ನೋಡಿ ಇಲ್ಲಿ ರೆಡಿ ಏನು ಬೇಕೋ ಅಲ್ಲಿಗೆ ಮಾರ್ಕ್ ಮಾಡಿ 1/4 ಇಂಚು ಮೇಲೆ ಮಾಡ್ತೀನಿ. ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ನಾವಿಲ್ಲೇನು 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ ಅದು ಎಮ್ಮಿಂಗ್ ಪಟ್ಟಿ ಅಟ್ಯಾಚ್ ಮಾಡಿದಾಗ ನಮಗೆ ರೆಡಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಟು ಈ ರೀತಿಯಾಗಿ ನಿಮಗೆ ಶೇಪ್ ಯಾವ ರೀತಿ ಬೇಕು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ನೋಡಿ ಫ್ರಂಟ್ ನೆಕ್ ಡೀಪು ಆಯ್ತಲ್ವಾ. ಇವಾಗ ಫ್ರಂಟು ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚ್ಚಿಂಗು ಇಲ್ಲಿಗೆ ಬಂದಿದೆ ಅಂತ ಅಂದರೆ 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಈ 1 ಇಂಚ್ ಏನಕ್ಕೆ ಎಕ್ಸ್ಟ್ರಾ ತೊಗೊಳ್ಬೇಕು ಅಂತ ಅಂದರೆ ಇಲ್ಲಿ ಸೆಂಟರ್ ಒಂದು ಡಾಟ್ ಬರುತ್ತಲ್ವ, ಅದಕ್ಕೆ 1/2 ಇಂಚು, ಇನ್ನು 1/2 ಇಂಚು ಇಲ್ಲಿ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ತೀವಲ್ವ, ಅದಕ್ಕೆ 1/2 ಇಂಚು. ನೋಡಿ ಇಲ್ಲಿ 4.25 ಅಂದರೆ 1/4 ಇಂಚು ಸೇರಿ 4.25ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಇಲ್ಲೂ ಅಷ್ಟೇ 4.25ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ಡಾಟ್ನ ನಾನು ಎಷ್ಟು ತೊಗೋಬೇಕು ಅಂತ ಹೇಳಿ ನೋಡಿ ಈ ರೀತಿ ಟೇಪ್ ಇಟ್ಟು ಸಹ ಅವ್ರು ಎಷ್ಟು ತೊಗೊಂಡಿದ್ದಾರೆ ಡಾಟ್ ಅನ್ನೋದು ಮೆಷರ್ ಮಾಡ್ಕೊಳ್ಬೋದು. ಇನ್ನೂ ಒಂದು ರೀತಿ ಮೆಷರ್ ಮಾಡ್ಬೋದು, ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬ ಲಾಂಗ್ ಆಗಿಬಿಡುತ್ತೆ. ಈ ರೀತಿ ಮೆಥಡಲ್ಲಿ ತುಂಬ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಆದಷ್ಟು ನಿಮಗೆ ನಾನು ಇನ್ನೊಂದು ಮೆಥಡ್ ತಿಳಿಸ್ಕೊಡೋದಕ್ಕೆ ಹೋದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಹೋದರೆ ನಿಮಗೂ ಅದು ಮಾಡಬೇಕಾ ಇದು ಮಾಡಬೇಕಾ ಅಂತ ಹೇಳಿ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈಸಿ ಮೆಥಡಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಸೈಡು ಅಷ್ಟೇ ಈ ರೀತಿ ಇಲ್ಲಿ ಸ್ಟಿಚಿಂಗ್ ಬರುತ್ತಲ್ವಾ, ನಾನು ನೋಡಿ ಈ ರೀತಿ ಸ್ಟಿಚಿಂಗು
ಮತ್ತು 1/2 ಇಂಚು ಎಕ್ಸ್ಟ್ರಾ ಕೆಳಗಡೆನೂ ಅಷ್ಟೇ. ಒಂದು 1/4 ಇಂಚು ಈ ರೀತಿ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೆ ಅದಕ್ಕಿಂತ 1/4 ಇಂಚು ಕೆಳಗಡೆನೇ ತೊಗೋತೀನಿ. ಯಾಕಂತಂದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರಂಟ್ ಶೇಪ್ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನಕ್ಕೆ ಇಲ್ಲಿ 1/4 ಇಂಚು ಡೌನಿಂಗ್ ತೊಗೋತೀನಿ ಅಂತಂದರೆ ನಾವಿಲ್ಲಿ ಆರ್ಮೋಲ್ ಹತ್ರ ಡಾಟ್ ಹಿಡಿದಾಗ ಅದು ಆಟೋಮೆಟಿಕ್ಲಿ ಮೇಲೆ ಬರುತ್ತೆ. ನೀವೇನಾದರೂ ಇವಾಗ ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ತೊಗೊಂಡಿಲ್ಲ ಅಂತಂದರೆ ಏನಾಗುತ್ತೆ, ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡುವಂಥ ಟೈಮಲ್ಲಿ ನಿಮಗೆ ಫ್ರಂಟ್ ಪಾರ್ಟು ಸ್ವಲ್ಪನಾದರೂ ಕಟ್ ಮಾಡೋ ಅವಶ್ಯಕತೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೋಡಿ ನಾನಿವಾಗ ಏನು ಬ್ರೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದೆ ಅಲ್ವಾ, ಅಲ್ಲಿ ನೀಟಾಗೆ ಲೈನ್ ಹಾಕ್ಕೊಳ್ತೀನಿ. ಇವಾಗ ಇವ್ರಿಗೆ ವೇಸ್ಟ್ ಬಂದು 7.75 ಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮೆಷರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ 7.75ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಮೇಲ್ಗಡೆ ಫುಲ್ ಬಸ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಈ ವೇಸ್ಟ್ಗೆ ಏನು ಮಾರ್ಕ್ ಮಾಡ್ಕೊಂಡ್ವಿ ಇವಾಗ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ಈ ರೀತಿ ಎಲ್ಲ ತೊಗೊಳೋದಕ್ಕೆ ಹೋಗ್ಬೇಡಿ. ಈ ರೀತಿಯಾಗೇ ನೀವು ವೇಸ್ಟ್ನ ಮೆಷರ್ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ. ಎಕ್ಸ್ಟ್ರಾ ನಾರ್ಮಲಾಗಿ 2 ಇಂಚಸ್ಸು ತೊಗೋಬೇಕಾಗತ್ತೆ. ಇದು ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ ಈ ರೀತಿ ಡಾಟ್ ಹಿಡಿದಾಗ ನಿಮಗೆ ವೇಸ್ಟು ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟು ಇಷ್ಟೇ, ಇದಿಷ್ಟು ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಆಷಾಢ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಟೈಲರ್ಸು ಬ್ಯೂಟಿಷಿಯನ್ಸು ಸ್ವಲ್ಪ ಫ್ರೀಯಾಗಿರ್ತಾರೆ. ಹಾಗಾಗಿ ನಾನು ಕಟಿಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ನನ್ನ ಚಾನಲ್ನಲ್ಲಿ ನೀವು ಎಂಬ್ರಾಯ್ಡ್ರಿ ವಿಡಿಯೋನೇ ಎಕ್ಸ್ಪೆಕ್ಟ್ ಮಾಡಿ. ಕಟಿಂಗ್ ವಿಡಿಯೋ ಎಲ್ಲ ಅದೇ ಹೇಳ್ದೆ ಅಲ್ವಾ, ಎಡಿಟಿಂಗು ಸ್ವಲ್ಪ ಕಷ್ಟ ಇದೆ. ಅದಕ್ಕೋಸ್ಕರ ಟೈಮ್ ಜಾಸ್ತಿ ತಗೊಳುತ್ತೆ ಎಡಿಟಿಂಗ್ ಮಾಡೋದಕ್ಕೆ. ಅದಕ್ಕೋಸ್ಕರ ಯಾವುದೇ ರೀತಿ ಕಟಿಂಗ್ ವಿಡಿಯೋಗಳನ್ನ ಮಾಡೋದಕ್ಕೆ ಬೇಜಾರು. ನೋಡಿ ಇವಾಗ ನೀಟಾಗಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೊಂದು ವಿಡಿಯೋಗಳು ಹೀಗೆ ಆಗಿದೆ. ವಿಡಿಯೋ ಏನೋ ಮಾಡಿ ಇಟ್ಕೊಂಡಿರ್ತೀನಿ, ಬಟ್ ಅದನ್ನು ಎಡಿಟ್ ಮಾಡೋದಕ್ಕಾಗದೆ ತುಂಬ ದಿನಗಳಾದಮೇಲೆ ಅಯ್ಯೋ ಇದು ತುಂಬ ಹಳೆ ವಿಡಿಯೋ ಅಲ್ವಾ, ಈಗೇನು ಅಪ್ಲೋಡ್ ಮಾಡೋದು ಎಡಿಟ್ ಮಾಡಿ ಅಂತ ಹೇಳಿ ಡಿಲೀಟ್ ಮಾಡಿಬಿಡ್ತೀನಿ. ಎಷ್ಟೊಂದು ಸಲ ಈ ರೀತಿ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಫ್ರಂಟ್ ಪಾರ್ಟ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಜಸ್ಟ್ ನಾನಿಲ್ಲಿ ಒಂದು 1/2 ಇಂಚಷ್ಟು ಒಳಗಡೆ, ಅಂದರೆ ಆರ್ಮೋಲ್ ಹತ್ರ ಒಂದು 1/2 ಇಂಚು ಒಳಗಡೆ ತೊಗೊಂಡು ಏನು ಫ್ರಂಟ್ ಆರ್ಮೋಲ್ ಶೇಪ್ನ ತೊಗೊಂಡಿದ್ದೀನಿ. ಇದಿಷ್ಟಾದಮೇಲೆ ನೋಡಿ ನಾರ್ಮಲಾಗಿ ಈ ರೀತಿ ನಾಚ್ಗಳನ್ನ ನೀವು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಇದು ಹಾಕ್ಕೊಂಡ್ರಷ್ಟೇ ನಿಮಗೆ ಸ್ಟಿಚಿಂಗ್ ಮಾಡುವಾಗ ತುಂಬ ಈಸಿಯಾಗಿ ನಾಚ್ ಟು ನಾಚ್ ಬರೋ ರೀತಿ ಸ್ಟಿಚಿಂಗ್ ಮಾಡೋದಕ್ಕಾಗೋದು. ನೋಡಿ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಇವಾಗ ನಾನು ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ಇಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ. ಈ ರೀತಿ ನೀಟಾಗಿ ಹಾಕ್ಕೊಳ್ತೀನಿ ಮೊದಲಿಗೆ. ನೋಡಿ ಇಲ್ಲಿ 1/4 ಇಂಚು ನಾವು ಉಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿಗೆ ತೊಗೊಂಡಿದ್ದೀವಲ್ವ, ಈ ರೀತಿ ಇಟ್ಕೊಳ್ಳಿ. ನೋಡಿ ಇಲ್ಲೂ ಅಷ್ಟೇ ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ ತೊಗೊಂಡಿರೋದು ನಾವು ಅಟ್ಯಾಚ್ ಮಾಡಿದಾಗ ಈ ರೀತಿ ಹೋಗುತ್ತೆ. ಮತ್ತು ಇಲ್ಲಿ ನೋಡಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ಗಿಂತ ಎಕ್ಸ್ಟ್ರಾ ಬರ್ತಿದೆ ಅಲ್ವಾ, ನೋಡಿ ಇಲ್ಲೂ ಅಷ್ಟೇ 1/4 ಇಂಚು ಡೌನಿಂಗ್ ತೊಗೊಳ್ಳಿ ಅಂತ ಹೇಳಿದೆ ಅಲ್ವಾ. ಇದು ನೀವಿಲ್ಲಿ ಡಾಟ್ ಹಿಡಿದಾಗ ಆಟೋಮೆಟಿಕ್ಲಿ ಮೇಲೆ ಬರುತ್ತೆ. ಓಕೆನಾ. ಅಕಸ್ಮಾತ್ ನೀವೇನಾದ್ರು ಕಟ್ ಮಾಡ್ಕೊಳ್ಳುವಾಗಲೇ ಇಲ್ಲಿ 1/4 ಇಂಚು ಫ್ರಂಟ್ ತೊಗೊಳ್ಳಿಲ್ಲ ಅಂತಂದಾಗ ಏನು ಯೋಚನೆ ಮಾಡಬೇಡಿ. ಅದು ಸ್ಟಿಚಿಂಗ್ ಅಂದರೆ ಏನು ಸೈಡ್ ಫಿಟ್ಟಿಂಗ್ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಇಲ್ಲಿ ಕಟ್ ಮಾಡೋ ಅವಶ್ಯಕತೆ ಬರುತ್ತೆ ಅಷ್ಟೇ. ಇನ್ನೇನು ಹೆಚ್ಚಿನ ಡಿಫ್ರೆನ್ಸ್ ಅಲ್ಲೇನೂ ಆಗೋದಿಲ್ಲ. ಓಕೆನಾ, ಗೊತ್ತಾಗ್ತಿದೆಯಾ. ಇಲ್ಲಿ ಎಕ್ಸ್ಟ್ರಾ 1/4 ಇಂಚು ಮೇಲ್ಗಡೆ ಬರುತ್ತೆ ಡಾಟ್ ಹಿಡಿದಾಗ. ಆವಾಗ ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಕಟ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ನೀವು ಫ್ರಂಟ್ ಪಾರ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ನಾನಿಲ್ಲಿ ಎಕ್ಸ್ಟ್ರಾನೇ ಲೈನಿಂಗ್ನ ತೊಗೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಯಾವ ರೀತಿ ತಾನಲ್ಲಿ ಹರಿಸ್ಕೊಂಡು ಬರ್ತೀರಾ ಅದೇ ರೀತಿಯಾಗಿ ಇಟ್ಟು ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಲೈನಿಂಗ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಹಾಗಾಗಿ ಎಲ್ಲೂ ಕೂಡ ಸ್ಲೀವ್ ಅಟ್ಯಾಚಿಂಗ್ ಬರಬಾರ್ದು ಅಂತ ಹೇಳಿ ನೋಡಿ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ
ಲೈನಿಂಗ್ನ ಇಟ್ಕೊಳ್ಬೇಕಾಗತ್ತೆ. ಸ್ಲೀವು ತುಂಬಾ ಈಸಿ ಇದೆ ಆಯಿತಾ. ಅದಕ್ಕೆಲ್ಲ ಆ ಫಾರ್ಮುಲಾ ಈ ಫಾರ್ಮುಲಾ ಅಂತ ಏನು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಬ್ಲೌಸ್ನ ತಗೊಳ್ಳಿ. ಬ್ಲೌಸ್ ತಗೊಂಡು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೋಡಿ, ಒಂದು ಇಲ್ಲಿ 1/2 ಇಂಚ್ಗೆ ನಾನು ಒಂದು ಲೈನ್ ಹಾಕ್ಕೊಳ್ತೀನಿ ನೋಡಿ. ಈ ರೀತಿ ಇದು ಸ್ಲೀವ್ ಸ್ಲೀವ್ ಲೂಸ್ ಬರುತ್ತಲ್ವ, ಅಲ್ಲಿ ಸ್ಟಿಚಿಂಗ್ಗೆ ಅಂತ ಹೇಳಿ 1/2 ಇಂಚು ನಾನಿಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಲ್ವಾ. ಈ ರೀತಿ ನಿಮಗೆ ರೆಡಿ ಎಲ್ಲಿಗೆ ಬರುತ್ತೆ ಸ್ಲೀವು ನೋಡಿಕೊಂಡು ನೋಡಿ, ಇಲ್ಲಿಗೆ ಬರುತ್ತೆ 1/2 ಇಂಚು ಎಕ್ಸ್ಟ್ರಾ, ಇದು ಕಟ್ಟಿಂಗಲ್ಲಿ ಹೋಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಅಷ್ಟೇ ಸ್ಲೀವ್ ಲೂಸು ನೋಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಈ ರೀತಿ ಸ್ಲೀವ್ ಲೂಸು ಮತ್ತು ಸ್ಲೀವ್ ಡೌನಿಂಗ್ ಎಷ್ಟಿದೆ ನೋಡಿಕೊಂಡು ರೆಡಿ ಏನು ಬರುತ್ತೆ ಅದಕ್ಕೆ 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಹೋಗುತ್ತೆ ಅಂತ ಹೇಳಿ 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ನೋಡಿ ಈ ರೀತಿ ಜಸ್ಟು ಶೇಪ್ನ ಕೊಟ್ಕೊಳ್ಬೇಕಷ್ಟೇ. ಇದು ತುಂಬ ಈಸಿ ಮೆಥಡ್ ಆಯಿತಾ. ಬಿಗಿನರ್ಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಸ್ಲೀವ್ನ. ಬೇಕಿದ್ರೆ ನಿಮಗೆ ಫಾರ್ಮುಲಾ ಇಟ್ಕೊಂಡು ತಿಳಿಸಿ ಅಂತ ಅಂದರೆ ಖಂಡಿತ ಮುಂದೊಂದು ವಿಡಿಯೋದಲ್ಲಿ ನಾನು ಖಂಡಿತ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ನೋಡಿ ಆರ್ಮೋಲು 8.5 ಕರೆಕ್ಟಾಗಿ ಬರ್ತಾ ಇದೆ ನೋಡಿ. ಇನ್ನೊಂದು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದರೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಲೈನು 2 ಇಂಚ್ ತೊಗೊಂಡಿದ್ದೀವಲ್ವ, ಅದಕ್ಕೋಸ್ಕರ ಇಲ್ಲಿ ಮತ್ತೆ ಕ್ಲಾತ್ ಅಟ್ಯಾಚ್ ಮಾಡೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಒಂದು 1/4 ಇಂಚು ಮತ್ತು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೆ ನೋಡಿ. ಈ ರೀತಿ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ತೀನಿ ನಾನು ನೋಡಿ. ಈ ರೀತಿ ಇಟ್ಟು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಬಂದಿದೆ, ಓಕೆನಾ. ಇವಾಗ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಇದಿಷ್ಟೇ ಸ್ಲೀವು. ನೀವು ಬೇಕಿದ್ರೆ ಈ ರೀತಿ ಸ್ಲೀವ್ ಶೇಪ್ ತೆಗೆಯೋದಕ್ಕೆ ಕರ್ವ್ ಸ್ಕೇಲ್ ಯೂಸ್ ಮಾಡಿ. ನಾನಿಲ್ಲಿ ಯಾವುದೇ ರೀತಿ ಕರ್ವ್ ಸ್ಕೇಲ್ನ ಯೂಸ್ ಮಾಡ್ತಿಲ್ಲ ಆಯಿತಾ. ಜಸ್ಟ್ ಹಾಗೇ ಒಂದು ಐಡಿಯಾದಲ್ಲಿ ಹಾಕಿದ್ದೀನಿ ನೋಡಿ. ಇದು ಎಲ್ಬೋ ಸ್ಲೀವ್ಗೆಲ್ಲ ಏನು ಗೊತ್ತಾ, ಇಲ್ಲಿ ಸ್ವಲ್ಪ ಒಂದು ಈ ರೀತಿ ಒಂದು 1/4 ಇಂಚು ಒಳಗಡೆಗೆ ಶೇಪ್ ತಗೊಳ್ಬೇಕು, ಆವಾಗ ನಿಮಗೆ ನೀಟಾಗಿ ಕೂರುತ್ತೆ ಬ್ಲೌಸ್ಗೂ. ಇದಿಷ್ಟೇ ಸ್ಲೀವ್ ಕಟ್ಟಿಂಗು. ಇವಾಗ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟಾದಮೇಲೆ ಲಾಸ್ಟಲ್ಲಿ ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ. ನೀವೇನಾದರೂ ಲೈನಿಂಗು 1 ಮೀಟರ್ ತೊಗೊಂಡ್ರೆ ನಾರ್ಮಲ್ ಬ್ಲೌಸ್ಗೆಲ್ಲ ಸಾಕಾಗುತ್ತೆ. ಅಕಸ್ಮಾತ್ ಏನಾದರೂ ಸ್ವಲ್ಪ ದೊಡ್ಡ ಸೈಜ್ ಅಂದರೆ 40ಗಿಂತ ಜಾಸ್ತಿ ಏನು ಬ್ಲೌಸ್ ಸೈಜ್ ಇದೆ ಅಂತ ಅಂದರೆ ಆದಷ್ಟು ಸ್ವಲ್ಪ 1 ಲೈನಿಂಗ್ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಸ್ಲೀವ್ ಹತ್ರ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಕೂತ್ಕೊಂಡ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಒಂದು ಎಕ್ಸ್ಟ್ರಾ ಲೈನಿಂಗ್ ತೊಗೊಂಡ್ರೆ ಒಂದೇ ಕಟ್ಟಿಂಗಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಎಕ್ಸ್ಟ್ರಾ ಕ್ಲಾತ್ನ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ. ಇಲ್ಲಿ ಸ್ಲೀವ್ಗೆ ಯಾವುದೇ ರೀತಿ ಅಟ್ಯಾಚಿಂಗ್ ಮಾಡೋದು ಇಲ್ಲ ಆಯಿತಾ. ನೋಡಿ ಒಂದೇ ಕಟ್ಟಿಂಗು. ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಸ್ಟಿಚಿಂಗ್ ಮಾಡುವಂಥ ಟೈಮಲ್ಲಿ. ಇವಾಗ ಲಾಸ್ಟಲ್ಲಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ತೀನಿ ನೋಡಿ. ನಾವು ಆಲ್ರೆಡಿ ನೆಕ್ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ವಿ ಅಲ್ವಾ, ಅಲ್ಲಿ ಸೈಡಲ್ಲಿ ಏನು ಮಿಕ್ಕಿರುತ್ತೆ ಆ ಬಟ್ಟೆನ ಇಲ್ಲಿ ತೊಗೊಂಡಿದ್ದೀನಿ, ಓಕೆನಾ. ಇವಾಗ ಬ್ಲೌಸಲ್ಲಿ ಎಷ್ಟಿದೆ ಕ್ರಾಸ್ ಪಟ್ಟಿ ಅಂತ ಹೇಳಿ ಮೆಜರ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಇಟ್ಕೊಂಡು ಇಲ್ಲಿ ಸ್ಟಿಚಿಂಗ್ ಏನು ಬರುತ್ತೆ ಅಲ್ಲಿಗೆ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಸ್ಟಿಚಿಂಗಿಂದ 3 ಇಂಚ್ ಬರ್ತಾ ಇದೆ, ಈ ಸೈಡು 2.25 ಬರ್ತಾ ಇದೆ. ಇವ್ರಿಗೆ ವೇಸ್ಟು 7.25 ಬೇಕಲ್ವಾ ನೋಡಿ, 7.25. ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಆಲ್ರೆಡಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. 7.25 ಅಂದರೆ ಒಂದು 1/4 ಇಂಚು ಎಕ್ಸ್ಟ್ರಾ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡುವಂಥ ಟೈಮಲ್ಲಿ ಒಂದು 1/4 ಇಂಚು ಆಚೆ ಈಚೆ ಆಗುತ್ತೆ. ಅದಕ್ಕೋಸ್ಕರ 8 ಇಂಚು ಮತ್ತು ಎಕ್ಸ್ಟ್ರಾ 2 ಇಂಚು ತೊಗೊಂಡಿದ್ದೀನಿ.
ಇವಾಗ ಇಲ್ಲಿ 3 ಇಂಚ್ ಏನು ತೊಗೊಂಡಿದ್ವಿ ರೆಡಿ, ಅದಕ್ಕೆ 3/4 ಇಂಚು ಆ್ಯಡ್ ಮಾಡಿ 3 ತೊಗೊಂಡಿದ್ದೀನಿ. ಇಲ್ಲಿ 2/4 ಬೇಕಲ್ವಾ, ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿ 3 ಇಂಚು ತೊಗೊಂಡಿದ್ದೀನಿ. ಇದಿಷ್ಟೇ, ನೀವೇನು ರೆಡಿ ಬರುತ್ತೆ ಕ್ರಾಸ್ ಪಟ್ಟಿ ಅದಕ್ಕೆ 3/4 ಇಂಚು ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ಈ ರೀತಿ ಒಂದು ಕ್ರಾಸಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಕ್ರಾಸ್ ಪಟ್ಟಿಗೆ. ಈ ರೀತಿ ಕೊಟ್ಕೊಂಡು ಕಟ್ ಮಾಡಿಕೊಂಡ್ರೆ ಕ್ರಾಸ್ ಪಟ್ಟಿ ರೆಡಿ ಆಗುತ್ತೆ. ಇದಿಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ ಮೆಥಡಲ್ಲೇ ತೋರಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು? ತುಂಬ ಈಸಿ ಇದೆ ಅಂತ ಅನ್ನಿಸ್ತಾ ಅಥವಾ ಸ್ವಲ್ಪ ಡಿಫಿಕಲ್ಟ್ ಇದೆ ಅನಿಸುತ್ತಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೇನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಆಯಿತಾ? ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಇವಾಗ ಇದಿಷ್ಟ ಆದಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಫುಲ್ಲು ಬ್ಲೌಸ್ ಕಟ್ಟಿಂಗು ಮುಗಿಯುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.